ಏನಣ್ಣ ಇನ್ನೊಂದ್ ಎಫ್.ಐ.ಆರ್ ಅಂತ ಅದೆಷ್ಟ್ ಹಾಕ್ಬೇಕು ಅಂತಿದ್ದೀರಾ ನನ್ ಮೇಲೆ? ಯಾರಮ್ಮ ಮಾತಾಡೋದು? ನಾನು ಪವಿ ಅಣ್ಣ. ಹೇಳಮ್ಮ ಪವಿ. ಅಲ್ಲ ಅಣ್ಣ ನಾನೇನು ಗೊತ್ತು ನಿಮ್ಗೂವೆ ನಾನ್ ಅಂತ ತಪ್ಪು ಮಾಡಿಲ್ಲ ಅಂತ ಗೊತ್ತು ನಿಮ್ಗೆ. ಆದ್ರೆ ನಾನ್ ಬಾಯಿ ತಪ್ಪು ಮಾತಾಡಿದ್ದೀನಿ. ಹೌದು, ನನ್ ಕೋಪ ನೋವ್ನಲ್ಲಿ ಮಾತಾಡಿದ್ದೀನಿ, ನೊಂದಿದ್ದೀನಿ ಸಿಕ್ಕಾಬಟ್ಟೆ. ಆದ್ರೆ ಮತ್ತೆ ಮತ್ತೆ ಇದ್ ಮಾಡಿ ನಾನು ಎಫ್.ಐ.ಆರ್ ನಂಗೆ ಅರ್ಲಿಟ್ರಪ್ಪ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾವ ಕೇಸ್ ಬಗ್ಗೆ ಗೊತ್ತಿಲ್ಲ. ಬರೀ ನನಗ್ ಗೊತ್ತಿರೋದು ಅಂಬೇಡ್ಕರ್ ಸಿದ್ಧಾಂತಗಳು ಅಷ್ಟೇ ನನಗ್ ಗೊತ್ತಿರೋಳ್ಗೆ ಮತ್ತೆ ಮತ್ತೆ ಎಫ್.ಐ.ಆರ್ ಹಾಕಿ ಹಿಂಗ್ ತುಳಿತಾ ಇದೀರಲ್ಲ, ಇದು ಯಾವ ನ್ಯಾಯ ಅಂತ ಯಾರು ನಿನ್ ಮೇಲೆ ಎಫ್.ಐ.ಆರ್ ಯಾರು ಹಾಕಿದ್ರಮ್ಮ? ಅದ್ ಯಾರ್ ನಂಗೇನೋ ಗೊತ್ತು. ನನ್ನ ಹೆಸರು ಬಂದಿದ್ದಲ್ಲ ನಲ್ಲಿ ಭಾಸ್ಕರ್ ಪ್ರಸಾದ್ ಹಾಕ್ಸವ್ರೆ ಅಂತ ಹೇಳ್ತಾರೆ. ನೀನ್ ಏನ್ ಮಾಡಿದೆ ಭಾಸ್ಕರ್ ಪ್ರಸಾದ್ ಅವ್ರಿಗೆ? ನಿಮ್ಗೂ ಗೊತ್ತಲ್ಲಣ್ಣ. ನನ್ ಕಣ್ಣು ಮುಂದೆ ನೀನ್ 2.5 ಲಕ್ಷ ರೂಪಾಯಿ ದುಡ್ಡು ಡಿಮ್ಯಾಂಡ್ ಮಾಡಿಲ್ವಾ? ಡಿಮ್ಯಾಂಡ್ ಅಲ್ಲ, ಅದು ಸ್ಕೂಲ್ ಫೀಸ್ ಒಂದ್ ಹಿಂಗಿರುತ್ತೆ ನಿಮಿಷ ನೀವೆಲ್ಲ ಅಮ್ಮ, ಮಾತಾಡಿದಕ್ಕೆ ಆಯ್ತು ಅಲ್ಲ. ಒಂದ್ ನಿಮಿಷ ಅಲ್ಲ ಅದು ಒಂದ್ ನಿಮಿಷ ಅಮ್ಮ. ಭಾಸ್ಕರ್ ಪ್ರಸಾದ್ ನಂಬರ್ಗೆ ನೀನೇ ಎಲ್ಲಾ ಕೆಟ್ಟದ ಮೆಸೇಜ್ ಮಾಡಿದ್ಯಾ? ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಟೈಮ್ ಕೊಡಿ. ಎರಡ್ ಸೆಕೆಂಡ್. ನನಗೆ 34 ವರ್ಷ ಏಜು, ಗಂಡ ಇಲ್ಲ, ಮಾಡ್ಬೇಕು, ಫೋನ್ ರಿಸೀವ್ ಮಾಡಿ ಅಂತ 200 ಮೆಸೇಜ್ ನಿನ್ನ ಮೊಬೈಲ್ ಇಂದಾನೆ ಮಾಡಿದ್ಯಾ, ಕರೆಕ್ಟಾ? ಸರಿ, ನಾವು ಒಬ್ರು ಹೋರಾಟಗಾರ ಅಂತ ನಾನ್ ನಿನ್ ಸಪೋರ್ಟ್ ಆಗಿ ಬಂದೆ, ಆಯ್ತಾ? ತಡಿಯಪ್ಪ, ಪವಿತ್ರ ಒಂದ್ ದಲಿತ ಹೆಣ್ಣು ಮಗಳು, ಅವ್ಳು ಒಳ್ಳೇದ್ ಮಾಡೋಣ ಅಂತ. ಬಟ್ ಅಲ್ಲಿ ಹೋಗಿ ಮೆಸೇಜ್ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ನಿಂದೆ ತಪ್ಪು ಅಂತ. ನಾವ್ ನ್ಯಾಯ ಮಾತಾಡಿದ್ ತಪ್ಪ? ಹೇಳಮ್ಮ. ಇರಮ್ಮ ಒಂದ್ ನಿಮಿಷ. ನಾನು ನ್ಯಾಯ ಮಾತಾಡದ್ಮೇಲೆ ನೀನ್ ಏನಂದೆ, ಭಾಸ್ಕರ್ ಪ್ರಸಾದ್ ಅವರು ನಾನು ಸಾರಿ ಕೇಳಿ ಅಲ್ಲಿ ಮುಗಿಸ್ಬಿಡೋಣ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು 2.5 ಲಕ್ಷ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತೀಯಲ್ಲ ನೀನು, ಇದು ಹನಿ ಟ್ರಾಪ್ ಅಲ್ದೆ ಇನ್ನೇನಮ್ಮ ಇದು? ಡಿಮ್ಯಾಂಡ್ ಎಲ್ಲಾನ ಮಾಡಿದೆ, ಡಿಮ್ಯಾಂಡ್ ಎಲ್ಲ ಮಾಡ್ದಲ್ಲಮ್ಮ. ಒಂದ್ ನಿಮಿಷ, 2.5 ಲಕ್ಷ ಕೊಡಿ, ಇಲ್ಲ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನನಗ್ ಗೊತ್ತ ಅದೇನ್ ಮಾಡ್ಬೇಕ, ನಿಮ್ ಮಾನ ಮರ ತೆಗಿತೀನಿ ಅಂತ ನೀನ್ ಹೇಳಿಲ್ವಾ? ಆತ್ಮಸಾಕ್ಷಿಗೆ ಹೇಳು, ಇಲ್ಲ ನಾನು ಡಿಮ್ಯಾಂಡ್ ಆತ್ಮಸಾಕ್ಷಿಗೆ ಹೇಳಮ್ಮ. ಈ ಮಾತು ಹೇಳಿದ್ರಿ ಹೇಳಿಲ್ವ? ಹೇಳು. ನಾನು ಹೇಳಿತೀನಿ, ನನ್ ಮಕ್ಳಿಗೆ ಖರ್ಚು 2 ಲಕ್ಷ ಗಂಟೆ ಬೀಳ್ತದೆ. ಆದ್ರೆ ನನ್ ಮಕ್ಳಿಗೆ ನಾನು ಜೀತ ಮಾಡೋದು ಕೊಡ್ತೀನಿ, ನಂಗೆ ಹಣ ಬೇಡ, ಒಂದ್ ನಿಮಿಷಮ್ಮ. ಬೇಡ ಅಂತಂದೆ. ನೀನು 2.5 ಲಕ್ಷ ಕೇಳಿದೆ, ಏನು ಕೊಡ್ಬೇಕು ಅವ್ರು ಭಾಸ್ಕರ್ ಪ್ರಸಾದ್ ಅಮೌಂಟ್? ನಾವು ಕೊಡುವಂತ ನಾನು ಕೇಳಲಿಲ್ಲ. ಇವ್ರು ಭಾಗ್ಯೇಂದ್ರ ಸರ್ ಇನ್ನೊಬ್ರು ನಾನು ಸಾಕ್ಷಿ ಇದ್ದೀನಿ, ಹರಿರಾಮ್ ಸರ್ ಸಾಕ್ಷಿ ಇದ್ದಾರೆ, ಆಯ್ತಾ? ರಮೇಶ್ ಅಣ್ಣ ಸಾಕ್ಷಿ ಇದ್ದಾರೆ, ಮಂಜುಳಾ ಮೇಡಮ್ ಸಾಕ್ಷಿ ಇದ್ದಾರೆ, ಎಲ್ಲಾರು ನಮ್ಮ ಮುಂದೆನೆ 2.5 ಲಕ್ಷ ರೂಪಾಯಿ ನೀನ್ ಬೆಳಿಗ್ಗೆ ಇಟ್ಟಿಲ್ವೇನಮ್ಮ? ಹೇಳಮ್ಮ. ಅದೇ ನನ್ ಮಗ್ಳು ಖರ್ಚು ಎಷ್ಟ್ ಬರ್ತದ ನೀವ್ ಎಲ್ಲ ಸೇರ್ಕೊಂಡು ನಿನ್ ಮಗಳು ಖರ್ಚು ಅವ್ರ ನೋಡಕ್ಕೆ ಅವ್ರೇ ನಿನ್ ಗಂಡನೇ ನಿಮ್ ಸಂಬಂಧಿಕರೇನಮ್ಮ? ನೀವೆಲ್ಲ ಮಾತಾಡುದ್ರಲ್ಲಣ್ಣ, ನಿಮ್ ಮಗ್ಳು ಖರ್ಚು ಎಷ್ಟ್ ಬರ್ತದೆ ಅಂತ ನನ್ನ ಫೇಸ್ಬುಕ್ ಅಲ್ಲಿ ಪಿ ಮೂರ್ತಿ ಇಡಿಯಟ್ ಅಂತ ಕಳ್ಸಿದ್ಯಲ್ಲ ನೀನು. ಹೇಳಮ್ಮ ಒಂದ್ ನಿಮಿಷ. ನಾನ್ ಮಾಡಿರೋ ಹೋರಾಟ, ನಾನ್ ಮಾಡಿರೋ ತ್ಯಾಗ ಒಂದು ಸರಿ ನೋಡು ಏನ್ ಮಾಡಿದ್ವಿ ಅಂತ. ಇನ್ನೊಬ್ಬರ ಬಗ್ಗೆ, ಲೀಡರ್ ಬಗ್ಗೆ ಹಗುರವಾಗಿ ಮಾತಾಡೋದು ದೊಡ್ಡದಲ್ಲಮ್ಮ, ಆಯ್ತಾ? ನಮಗೆ ಹೆಣ್ಣು ಮಕ್ಳ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಸಾಕಷ್ಟು ಹೆಣ್ಣು ಮಕ್ಳ ಪರವಾಗಿ ಎಷ್ಟು ಹೋರಾಟಗಳು ಮಾಡಿದೀವಿ ನಾವು, ಆಯ್ತಾ? ಅರ್ಧ ರಾತ್ರಿ ಇಳಿದೋಗಿ ಹೆಣ್ಮಕ್ಳನ್ನ ಯಾಕೆ ಕೊಡ್ಸಿದೀನಿ ನಾನು? ಏನಮ್ಮ, ನಾವೇನು ಹೆಣ್ಮಕ್ಳ ವಿರೋಧಿಗಳಲ್ಲ ನಾವು. ನಮ್ಮನೇಲಿ ಹೆಣ್ಮಕ್ಳಿದ್ದಾರೆ, ನಮ್ಮನೇಲಿ ಹೆಣ್ಮಕ್ಳಿದಾರಮ್ಮ. ನನ್ನ ಮಗಳು LLB ಲಾಯರು, ಆಯ್ತಾ? ಇವಾಗ ದುಡುಕಿ ಮಾತಾಡಿದ್ದೀನಿ ಅಣ್ಣ. ನನಗೆ ಏನಂದ್ರೆ ಕೋಪ ಕೈಲಿ ಬುದ್ಧಿ ಕೊಟ್ಟೆ, ನನ್ನ ಟೈಮ್ ಹಂಗಿತ್ತು. ಈಗ ಒಂದ್ ನಿಮಿಷ ಅಮ್ಮ. ಸಂಪತ್ ಸುಬ್ಬಯ್ಯ 1,25,000 ರೂಪಾಯಿ ಸೆಟ್ಲ್ಮೆಂಟ್ ಮಾಡ್ಕೊಂಡಿಲ್ವಾ? ಅವ್ನು ಸಂಬಂಧ. ಒಂದ್ ನಿಮಿಷ. ಈ ಸಂಪತ್ ಸುಬ್ಬಯ್ಯ ಹೇಳಿರಂತ ರೆಕಾರ್ಡ್ ಇದೆ. ಮತ್ತೆ ಅವನ್ಯಾರ ನವೀನ್ ಹತ್ರ ದುಡ್ಡು ಇಸ್ಕೊಂಡಿಲ್ವಾ ನೀನು? ನವೀನ್ ಜೊತೆಲಿ ಒಂದ್ ನಿಮಿಷ ನವೀನ್ ಜೊತೆಲಿ ನೀನ್ ವಿಡಿಯೋ ಕಾಲ್ ಏನೇನ್ ಮಾಡಿದ್ಯಾ ಎಲ್ಲ ಆನ್ ರೆಕಾರ್ಡ್ ಇದೆ ನನ್ನ ಹತ್ರ, ಆಯ್ತಾ? ಅವ್ನು ನಿನ್ಗೆ ಎಷ್ಟು ಅಮೌಂಟ್ ಗಳು ಕೊಟ್ಟಿದ್ದಾನೆ ಅವ್ನು ನಿನ್ಗೆ? ಕೊಟ್ಟಿಲ್ಲ, ಕೊಟ್ಟಿರೋದು 5,000 ಅಣ್ಣ. ಬಿಡಮ್ಮ ಹೋಲಿ. ನಾನ್ ಹೇಳೋದು ಯಾಕ್ ಬೇಕಮ್ಮ ಇವೆಲ್ಲ ನೀವ್ ಹೆಣ್ಮಕ್ಳಿಗೆ? ಸರಿ, ನನಗೆ ಅವ್ನು ಕೊಟ್ಟಿರೋದು 5,000 ಅಷ್ಟೇನೆ. ಸಂಪತ್ ಸುಬ್ಬಯ್ಯಂಗೆ ನಾನು 70,000 ಕೊಡ್ಬೇಕು, ಅವ್ನು 70,000 ಕೊಡ್ಬೇಕಾಗಿತ್ತು. ಅದ್ರ ಜೊತೆಗೆ ಇನ್ನ 70,000 ಸೇರ್ಸ್ಕೊಟ್ಟವನೆ. ಈಗ ನೋಡಮ್ಮ, ಕಾನೂನು ಏನ್ ಹೇಳ್ತು, ನಾವೆಲ್ಲ ಕಾನೂನ್ಗೆ ತಲೆ ಬಗ್ಲೇಬೇಕು, ಆಯ್ತಾ? ಏನು ನೀನು ಮಾಡಿರೋಂತ ತಪ್ಪುಗಳು ಅಲ್ಲಿ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ, ಕಾನೂನು ಹೋರಾಟ ಮಾಡೋಣ. ನಮ್ಗೇನು ವೈಯಕ್ತಿಕವಾಗಿ ನಿಮ್ ಮೇಲೆ ನಮ್ಗೇನು ಟಾರ್ಗೆಟ್ ಏನಿಲ್ಲ, ಆಯ್ತಾ? ಒಂದು ದಲಿತ ಸಮುದಾಯದ ಒಬ್ಬ ಲೀಡರ್ನ ನೀನು ಬೀದಿಗೆ ಎಳಿತೆ ಅಂದಾಗ ಅವಾಗ ನಾವು ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದಿದೆ. ಅದೇನಿದೆ ಲೀಗಲ್ ಕಂಪ್ಲೇಂಟ್ ಕೊಟ್ಟಿದೀವಿ, ನೋಡೋಣ. ಕೋರ್ಟು ಇದೆ, ದೊಡ್ಡವ್ರು ಇದಾರೆ, ಅದೇನ್ ಮಾಡ್ತಾರ ಮಾಡ್ಲಮ್ಮ. ಅದ್ರ ಕೇಸ್ ವಾಪಸ್ ತಗೊಳ್ಳಿ ಅಣ್ಣ. ಅಲ್ಲಮ್ಮ, ನನ್ಗೆ ನೀನ್ ಭಾಸ್ಕರ್ ಪ್ರಸಾದ್ ಕೇಳಮ್ಮ.
ನನ್ನ ಹತ್ರ ಆಯ್ತಾ? ಅಣ್ಣ ನೋಡು, ನನ್ನ ಹತ್ರ ನಿಜ ಅಣ್ಣ 1 ರೂಪಾಯಿ ಇಲ್ಲಮ್ಮ, ದುಡ್ಡಿಲ್ಲ. ಭಾಸ್ಕರ್ ನನ್ಗೆ ಪ್ರಸಾದ್ 10 ಅವ್ರಿಗೆ ರೂಪಾಯಿಗೂ ಕಾಲ್ ಮಾಡಿ, ಕಷ್ಟ ಪಡ್ತೀನಿ ನೀನ್ ನಾನು. ಏನೇನೋ ತಪ್ಪುಗಳನ್ನ ಬರ್ತಿದ್ದೀರಲ್ಲ ಮಾಡಿದ್ಯಾ, ತಪ್ಪನ್ನೇ ಒಪ್ಕೊಂಡ್ ಪತ್ರ ಬರ್ದ್ ಕೊಟ್ಟಿದ್ದೀನಲ್ಲಣ್ಣ. ಒಂದ್ ನಿಮಿಷ, ಅದನ್ನ ನನ್ನ ಹತ್ರ ಹೇಳೋ ಪ್ರಯೋಜನ ಇಲ್ಲಮ್ಮ. ನಾನ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಭಾಸ್ಕರ್ ಪ್ರಸಾದ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರನ್ನ ಫೋನ್ ಮಾಡಿ ಕೇಳಿ, ನಿನ್ ಏನಿದೆ ಅವ್ರ ಹತ್ರ ಮಾತಾಡಮ್ಮ. ನನ್ನ ಹತ್ರ ಮಾತಾಡ್ರಿ ಏನ್ ಪ್ರಯೋಜನ? ನಾನೇನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ ನಿನ್ ಮೇಲೆ. ಓಕೆ ಅಣ್ಣ, ಈಗ ಆಯ್ತು, ನನ್ನಿಂದ ಆಯ್ತಾ? ತಪ್ಪಾಗ್ಬಿಟ್ಟಿದೆ. ನಾನ್ ಕ್ಷಮೆ ಎಲ್ಲರ ಹತ್ರನು ಕೇಳಿ ಒಂದ್ ಲೆಟರ್ನು ಕೂಡ ಬರ್ದಿದ್ದೀನಿ. ಈಗ ಅದು ಮುಚ್ಚಿಸಿ ನೀವೊಂದ್ ಮಾತಾಡ್ಬಿಡಿ ಅಣ್ಣ. ಆಯ್ತು, ಇನ್ನು ಮುಂದೆ ನಾನು ಇಲ್ಲ, ನನ್ಗೆ ನೀನು ಎಲ್ಲ ನನಗೆ ಮಾತಾಡೋಕ್ಕಿಂತ ಅವ್ರಿಗೆ ಮಾತಾಡಮ್ಮ. ಇಲ್ಲ, ನಾನ್ ಆಯ್ತಾ? ಮಾತಾಡ್ತೀನಿ ಅಣ್ಣ. ಆಯ್ತು, ನೀವೊಂದ್ ಮಾತ್ ಹೇಳ್ಬಿಡಿ. ನಾನು ಇಲ್ಲಿಗ್ ಬಿಟ್ಬಿಟ್ಟು ನಿಮ್ ಹೇಳ್ದಂಗ್ ಸೈದ್ಧಾಂತಿಕವಾಗಿ ತೊಡಸ್ಕೊಂಡು ಆದಷ್ಟು ನನ್ನ ಹೆಸರು ಮತ್ತೆ ನಿಮ್ ದಾರಿಲೇ ನಡ್ಕೊಂಡು ಒಂದ್ ಸರಿ, ಹೆಸರು ಆಯ್ತಮ್ಮ. ಉಳ್ಸ್ಕೊತೀನಿ ನಾನು ಇನ್ ಮುಂದೆ. ಮಾತಾಡ್ತೀರಮ್ಮ, ಅವರು ಸಾರ್ ಹತ್ರ ದಯವಿಟ್ಟು ಮಾತಾಡ್ತೀನಿ. ಇಲ್ಲಿಗ್ ಬಿಟ್ಬಿಡೋಣ. ನನ್ ಮಗಳು ನನ್ನ ಹುಷಾರಿದ್ದಾನೆ, ಅಡ್ಮಿಟ್ ಮಾಡವ್ರೆ ಅಣ್ಣ. ನಾನು ನೋಡು, ಒಂದ್ ನಿಮಿಷ, ನೀವ್ ಮಾಡಿರೋ ಪಾಪ ಕರ್ಮಗಳು ನಿಮ್ಮನ್ನ ಸುತ್ಕೊಂಡಿದೆ, ಅರ್ಥ ಆಯ್ತಾ? ನಾನು ನೀವು ಗೊತ್ತಾಯ್ತು ಇನ್ನೊಬ್ರು ಅಣ್ಣ ಎಲ್ಲ. ಗಂಡ್ಮಕ್ಳು ಜೀವನದಲ್ಲಿ ಇದೇ ತರ ನೀವು 1,50,000, 5 ಲಕ್ಷ ದುಡ್ಡುಗಳು ವಸೂಲಿ ಮಾಡ್ಕೊಂಡು ನನ್ನ ಇಷ್ಟ ಪಡ್ತೀನಿ ಫೋಟೋ ಅಣ್ಣ ಕಳ್ಸ್ಕೊಂಡು, ನೋಡಿ, ಇವೆಲ್ಲ ನಾನು ಯಾಕಮ್ಮ? ಇವೆಲ್ಲ ನಾನ್ ಸೆನ್ಸ್ ಮಾಡೋ ಕೆಲ್ಸಗಳು ಯಾಕಮ್ಮ ನಾನು ಮಾಡ್ತೀರಾ? ಹೇಳ್ತೀನಿ, ನಾನು ನಿಜ ಮತ್ತೆ ಹೇಳ್ತಿದ್ದೀನಿ. ಸಂಪತ್ ಹೆಣ್ಮಕ್ಳು ಹತ್ರ ನನ್ ಇದಕ್ಕೆ ದುಡ್ಡು ಇದ್ದಿದ್ದಾಗ ಅವ್ನ 70,000 ಅವರೇ ಮಾತಾಡಿದ್ರೆ ಸಂಪತ್ತೆಲ್ಲ ದುಡ್ಡಿನ ಹೇಳ್ದ ಬಗ್ಗೆ ಬಿಡಮ್ಮ. ಗೊತ್ತಿಲ್ಲ. ನನ್ಗೆಲ್ಲ ಸಂಪತ್ತು, ನವೀನ, ಇನ್ಯಾರೋ ಮೈಸೂರನ್ನೆಲ್ಲ ಹೇಳಿದ್ರು ಡೀಟೇಲ್ಸ್ ಏನೇನಿದೆ ಯಾರ ಅಂತ. ನಮ್ ಮೈಸೂರು ಎಲ್ಲ ನೀನ್ ಯಾರ್ಯಾರಿಗೆ ಚಾಟಿಂಗ್ ಮಾಡಿದ್ಯಾ ಎಲ್ಲ ಸುಮಾರು ಒಂದು 500 ಪೇಜ್ ಆಗುತ್ತೆ ನೀನ್ ಚಾಟಿಂಗ್ ಮಾಡಿರೋದು. ಯಾವ್ದಣ್ಣ 500 ಪೇಜ್ ಅಲ್ಲ. ಮೈಸೂರು ಯಾರಣ್ಣ ನನಗೆ ಗೊತ್ತಿಲ್ಲ ಬರ್ತಾರೆ ನಾಳೆ ಮೈಸೂರು. ಎಲ್ಲ ಬರ್ತಾ ಇದಾರಮ್ಮ, ಎಲ್ಲ ಬೆಂಗಳೂರಿಗೆ ಎಲ್ಲ ಬಂದೇನೋ ಪ್ರೆಸ್ ಮೀಟ್ ಮಾಡ್ತಾರಂತೆ ಪ್ರೆಸ್ ಕ್ಲಬ್ ಅಲ್ಲಿ. ಕಮಿಷನರ್ ಎಲ್ಲ ಕಂಪ್ಲೇಂಟ್ ಕೊಡ್ತಾರಂತೆ. ನನಗೆಲ್ಲ ಫೋನ್ ಮಾಡಿದ್ರು ಹಿಂಗ್ ಅಣ್ಣ ಅಂತ. ನಾನು ಮೋಸ ಹೋಗಿದ್ದೀನಿ, ನನ್ಗೂ ದುಡ್ಡೆಲ್ಲ ಅಣ್ಣ ಇಸ್ಕೊಂಡವ್ರೆ, ಅಷ್ಟೆಲ್ಲ ನಾನ್ ನನ್ಗೂ ದುಡ್ಡು ಬ್ಲಾಕ್ ಮೇಲ್ ಮಾಡಿದ್ರೆ ಮಾಡಿದಾರ ಅಂತ ಹೇಳಿದಾರಮ್ಮ. ನಾನ್ ದುಡ್ಡು ಅಷ್ಟೆಲ್ಲ ನಾನ್ ಮಾಡಿದ್ರೆ ನಾನ್ ಯಾಕಣ್ಣ ಇನ್ನೊಬ್ರ ಮೇಲೆ ಪಾತ್ರೆ ತೊಳಿತಿದ್ದೆ? ಏನೋ ನನ್ಗೆ ಗೊತ್ತಿಲ್ಲಮ್ಮ ನಿಮ್ ಪರ್ಸನಲ್ ನನ್ಗೆ ಏನಿದೆ. ಯಾಕಣ್ಣ 10 ರೂಪಾಯಿಗೂ ನಾನ್ ಕಷ್ಟ ಪಡೋ ಪರಿಸ್ಥಿತಿ ಬಂತು. ನನ್ ಮಗಳನ್ನ ಇವತ್ತು ಅಡ್ಮಿಟ್ ಮಾಡವ್ರೆ ಅಣ್ಣ. ನಮ್ಮ ಮಗಳಿಗೆ ಹುಷಾರಿಲ್ದಾನ ಅಂತ ದುಡ್ಡಿಲ್ಲ. ನಮ್ಮ ಅವ್ವನ್ನೇ ಬೇಡ್ಕೊಂಡಿದ್ದೀವಿ, ಹೆಂಗಾರು ಮಾಡಿ ತೋರ್ಸು ಅಂತ. ಆಯ್ತು, ಈಗ ನನ್ ಮೊಬೈಲ್ ನೋಡ್ರ, ನನ್ನ ಅಕೌಂಟ್ ನೋಡ್ರ, ನನ್ನ ಅಕೌಂಟ್ ತಕೊಂಡ್ ನೋಡಿ ನಂದು ಅಂತ ಏನೈತೆ ಅಂತ ನೋಡಿ. ನಂದು ಅಂತ ಒಂದ್ ಚಂಬಿಲ್ಲ ಅಣ್ಣ ನನ್ನಂತವು. ಸರಿ, ಮಾತಾಡ್ತೀರಮ್ಮ ಸಾರ್ಗೆ ಭಾಸ್ಕರ್ ಪ್ರಸಾದ್ ಅವ್ರ ಕಾಲ್ ಮಾತಾಡಿ ಮಾಡ್ತೀನಿ. ದಯವಿಟ್ಟು ಇಲ್ಲಿ ಮುಗಿಸ್ಬಿಟ್ಟಿದ್ದು ಕೇಸ್ ಅಣ್ಣ. ನೀವೇ ಕ್ಲಿಯರ್ ಮಾಡ್ಸಿ ಮಾಡ್ಕೊಟ್ಬಿಡಿ ಅಣ್ಣ. ದುಡ್ಡು ಅಲ್ಲ, ಇಲ್ಲ ನಾನ್ ನಿನ್ ನನ್ನಂತವು. ಸಪೋರ್ಟ್ಗೆಲ್ಲ ಬರಕ್ಕಾಗಲ್ಲಮ್ಮ. ನಾನು ಒಂದ್ಸರಿ ಬಂದಿ ನನ್ ಮರ್ಯಾದೆ ಹಾಳು ಮಾಡ್ಕೊಂಡೆ. ಇವತ್ತು ಸಂಧ್ಯಾ ಪವಿತ್ರ ನಾಗರಾಜ್ ನನ್ ಬಗ್ಗೆ ಫೇಸ್ಬುಕ್ ಅಲ್ಲಿ ಹಾಕ್ತಾಳೆ, ಅದ ಕಾರಣನೇ ನೀನೇನೆ, ಅರ್ಥ ಆಯ್ತಾ? ಅಣ್ಣ ಅವಳು ನನ್ಗೆ ಹಂಗೆ ಹಿಂಗೆ ಅಂತ ನಿಮ್ ಬಗ್ಗೆ ತುಂಬಾ ಹೇಳಿದ್ಲು. ನಿಮ್ಗೂ ಹೇಳಿದ್ನಲ್ಲ ನಾನು ಹಿಂಗೆ ಮಾತಾಡ್ತಾವಳೆ ಅಂತ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾಯಿ ನರಿಗಳು 1000 ಮಾತಾಡ್ಕೊಳ್ಳಿ, ನಾನ್ ತಲೆ ಕೆಡ್ಸ್ಕೊಳಲ್ಲ. ನಾವೇನು ನಮ್ಮ ನಡೆ ನುಡಿ ನಾವ್ ಕರೆಕ್ಟ್ ಆಗಿದ್ರೆ ಯಾವಳಿಗೂ ಎದುರಂತ ಅವಶ್ಯಕತೆ ನಮ್ಗಿಲ್ಲ, ಅರ್ಥ ಆಯ್ತಾ? ನಾವ್ ಪರ್ಫೆಕ್ಟ್ ಆಗಿ ಇದ್ದೀವಿ. ತಪ್ಪು ಮಾಡ್ತಾರೆ, ಎಲ್ಲರೂ ತಪ್ಪು ಮಾಡ್ತಾರೆ. ಈಗ ಅಣ್ಣ ನೋಡಿ, ಕೇಳಮ್ಮ, ಒಂದ್ ನಾನು ನಿಮಿಷ, ಒಂದ್ ಸೆಕೆಂಡ್ ಇರೋ. ಈಗ 100 ಒಳ್ಳೆ ಕೆಲ್ಸ ಮಾಡಿ ಒಂದು ತಪ್ಪು ಮಾಡ್ದಾಗ ಒಂದನ್ನ ಎತ್ತಿ ಹಿಡ್ದು ಮಾತಾಡ್ರಿ, ಏನಾಗುತ್ತೆ ಹೇಳಿ ನೋಡೋಣ? ಹಂಗೆ ಆಗೋದು. ಅಲ್ವಾ? ಹೌದು ಸೊ ಅಣ್ಣ, ನನ್ ಹಂಗೆ ಪರಿಸ್ಥಿತಿನೂ ಹಂಗೆ ನಾವು ಆಗ್ಬಿಟ್ಟಿದೆ ಇವಾಗ. 30 ವರ್ಷ ಸಮಾಜದಲ್ಲಿ ಎಷ್ಟು ಹೋರಾಟ ಮಾಡಿದೀವಿ, ಎಷ್ಟು ತ್ಯಾಗ ಮಾಡಿದೀವಿ ಅನ್ನೋದೆಲ್ಲ ಆನ್ ರೆಕಾರ್ಡ್ ಇದೆ, ಅರ್ಥ ಆಯ್ತಾ? ಬಟ್ ನೀವುಗಳು ಮಾಡೋ ಕೆಲ್ಸಗಳಿಂದ ಎಷ್ಟೋ ಜನ ಲೀಡರ್ಗಳ ಜೀವನ ಹಾಳಾಗ್ ಹೋಗ್ತದೆ, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಷ್ಟೇ.